ಕೂದಲಿಗೆ ನಾವು ಯಾವ ಎಣ್ಣೆಯನ್ನ ಬಳಸಬೇಕು ಮೇಡಮ್? ಕೆಲವಷ್ಟು ಅದು ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ. ತುಂಬಾ ಬ್ರ್ಯಾಂಡ್ ಅಂತಂದ್ರೆ ನಿಮ್ಗೆ ಗೊತ್ತಿಲ್ದಿರೋಷ್ಟು ಬ್ರ್ಯಾಂಡ್ ನೀವೇ ಹೇಳಿದ್ರಿ, ಎಲ್ಲಾ ಕಡೆ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅಲ್ಲ, ಬ್ರ್ಯಾಂಡ್ ಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ದಾರಿ ತಪ್ಪಿಸುವ ಒಂದಿಷ್ಟು ವರ್ಗನೂ ಇದೆ. ಇಷ್ಟುದ್ದ ಕೂದಲಾಗಿದೆ, ಅಷ್ಟುದ್ದ ಕೂದಲಾಗಿದೆ, ಈ ರೋಡ್ ಸೈಡ್ ಎಲ್ಲ ಹಾಕೊಂಡ್ ಮಾರೋರನ್ನ ನೋಡಿದೀನಿ. ಸೈಂಟಿಫಿಕ್ ರೀಸನ್ ಇರ್ಬೇಕು ಸರ್. ಯಾವ್ದೋ ಒಂದು ಕಾಡಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ಪು ತಗೊಬಂದ್ ಹಾಕಿದ ತಕ್ಷಣ ಅದು ಹೇರ್ ಆಯಿಲ್ ಆಗೋದಿಕ್ ಆಗೋದಿಲ್ಲ. ಇದರಲ್ಲಿ ಒಂದು ವಿಶೇಷತೆ ಏನಂತ ಅಂದ್ರೆ ಈ ತರ ಆಯಿಲ್ ನ ಯಾರು ಕೊಡೋದಿಕ್ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವ್ ಎಲ್ಲಿ ಬೇಕಾದ್ರೂ ಸಂಶೋಧನೆ ಮಾಡಿ ಕೊಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ 100% ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂದ್ರೆ ನಾವು ಮಾಡೋದು ಕೇರ್ ಅಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ 12 ಜನದ್ದು ನಾವು ಈ ಆಯಿಲ್ ನ ಕೊಟ್ಬಿಟ್ಟು ಅವ್ರಿಗೆ ರಿಸಲ್ಟ್ ಬಂದಿರೋದು. 12 ಜನಕ್ಕೆ 4 ಇಂಚು ಕೂದಲು ಬಂದಿದೆ. ಆಕ್ಚುಲಿ ಆಲ್ರೆಡಿ 21,000 ಬಾಟಲ್ಸ್ ಸೇಲ್ಸ್ ಆಗಿದೆ. 21,000 ಬಾಟಲ್ ಸೇಲ್ ಆಗಿ 200 ಪೀಪಲ್ಸ್ ವಿಡಿಯೋಸ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಅವ್ರು ಏನಂತಂದ್ರೆ ಹೋಗಿದ್ರು, ಟ್ಯಾಬ್ಲೆಟ್ಸ್ ಕೊಟ್ರು, ಎಲ್ಲ ಇದ್ ಮಾಡಿದ್ರು, ಲಾಸ್ಟ್ ಆಗಲ್ಲ ಸೋರಿಯಾಸಿಸ್ ಪ್ರಾಬ್ಲಮ್ ಅಂತ ಮನೆಗ್ ಬಂದ್ರು. ಈಗ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಕೊಡ್ತೀವಿ. ಅವಾಗ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಹೌದು ಇನ್ನರಿಗೆ ತಗೊಂಡು ಒಂದು ಫೀಲ್ ತಗೊಂತಾ ಇದಾರೆ ಅಂತಂದ್ರು. ಅದ್ರಲ್ಲಿ ಹೊಸ ಪ್ರಾಡಕ್ಟ್ ಇದಾಗಿದೆ, ಇದು ಸೋರಿಯಾಸಿಸ್ ಪ್ರಾಬ್ಲಮ್ಗೆ ಅಂತ ಅಂದ್ರು. ಹೌದಾ ಅಂತ ಹೇಳಿ ಜಸ್ಟ್ ಟ್ರೈ ಮಾಡಿದ್ದಾರೆ ಅಷ್ಟೇ. ಜಸ್ಟ್ ಟ್ರೈ ಮಾಡಿ 30 ಡೇಸ್ಗೆ ಅದು ಆಕ್ಚುಲಿ ತುಂಬಾ ಅಂತಂದ್ರೆ ಫುಲ್ ಸ್ಕಿನ್ ಎಲ್ಲ ಫುಲ್ ವೈಟ್ ಆಗಕ್ ಬಂದ್ಬಿಟ್ಟಿತ್ತು. ಆಲ್ರೆಡಿ ನಾರ್ಮಲ್ ಕಲರ್ಗೆ ಬರೀ 30 ಡೇಸ್ಗೆ 30% ಕಲರ್ ಚೇಂಜ್ ಆಗಿದೆ. ಆಕ್ಚುಲಿ 6 ಮೆಂಬರ್ಸ್ಗೆ ಪಾರ್ಶ್ವವಾಯು ಇಲ್ವೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮೂವಿಂಗ್ ಆಗಿದೆ ಅವರದ್ದು ಕೈ. ರಿಯಲಿ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಬಡವರಾಗಿರ್ಬೋದು, ಮಧ್ಯಮವರಾಗಿರ್ಬೋದು, ಇದನ್ನ ತಗೊಂಡು ಇಷ್ಟು ರಿಸಲ್ಟ್ ಬರ್ತಾ ಇದೆ ಅಂತಂದ್ರೆ ರಿಯಲಿ ಗ್ರೇಟ್. ಆಕ್ಚುಲಿ ತುಂಬಾ ಖುಷಿ ಆಗ್ತದೆ. ಪ್ಯೂರ್ ಕೋಕೋನಟ್ ಆಯಿಲ್ ಬೇಕು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು. ವರ್ಜಿನ್ ಕೋಕೋನಟ್ ಆಯಿಲ್ ಬೇಕಂದ್ರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಹೇರ್ ಆಯಿಲ್ ಬೇಕಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇಲ್ಲೊಂದು ಬಾಟಲ್ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕಿಂತ ಮುಂಚೆ ನಾವೆಲ್ಲ ಚಿಕ್ಕವರಿಂದಾನು ನಮ್ಮ ತಲೆ ಅಂದರೆ ತಲೆ ಕೂದಲಿಗೆ ಹಾಕ್ತಾ ಇದ್ದಿದ್ದಂಥದ್ದು ತೆಂಗಿನ ಎಣ್ಣೆಯನ್ನು. ಬಹುಶಃ ನನಗೆ ಸುಮಾರು ಜನ ಸಿಟಿಲಿ ಹೇಳ್ತಾರೆ, ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ, ಕಪ್ಪಾಗಿದೆ, ಏನು ಬಿಳಿ ಆಗಿಲ್ವಲ್ಲ ಅಂತ. ನಾನು ಆವಾಗ ಹೇಳೋದು, ನಮ್ಮಮ್ಮ ತೆಂಗಿನ ಎಣ್ಣೆ ಹಾಕ್ತಾ ಇದ್ದು, ನಾನು ಈಗಲೂ ಹಾಕ್ತೀನಿ ಅಂತಲೂ ಕೂಡ ಸುಮಾರು ಜನರಿಗೆ ಹೇಳ್ತಾ ಇರ್ತೀನಿ. ನೀವು ಹಾಕಿ ಅಂತಲೂ ಕೂಡ ರೆಕಮೆಂಡ್ ಮಾಡ್ತೀನಿ. ಆದರೆ ತೆಂಗಿನೆಣ್ಣೆ ಪ್ಯೂರ್ ಆಗಿ ಸಿಗುತ್ತಾ ಅನ್ನುವಂಥ ಒಂದು ದೊಡ್ಡ ಕ್ವಶನ್ ಇವತ್ತಿನ ಮಂದಿಲಿ ಸುಮಾರು ಜನರಿಗೆ ಇದೆ. ಈ ಕಾರ್ಯಕ್ರಮವನ್ನು ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಕೂದಲು ಇನ್ನೂ ಚೆನ್ನಾಗಿರಬೇಕು, ಅಥವಾ ಇವತ್ತು ಮಾರ್ಕೆಟಲ್ಲಿ ಆ ಎಣ್ಣೆ ಇದೆ, ಈ ಎಣ್ಣೆ ಇದೆ, ಈ ಎಣ್ಣೆಯನ್ನು ಬಳಸಿದರೆ ಮೀಟ್ರ್ಗಟ್ಟಲೆ ಉದ್ದ ತಲೆ ಕೂದಲಾಗುತ್ತೆ ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ. ಸೊ ಅದು ನಂಬೇಕಾ ನಂಬಾರ್ದಾ, ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಗೊಂದಲಗಳಿದೆ. ಯೂಟ್ಯೂಬಲ್ಲಿ ಅಥವಾ ಡಿಜಿಟಲಲ್ಲಿ ಒಂದು ವಿಡಿಯೋ ಬಂತು ಅಂತ ಇದ್ದರೆ ಅದನ್ನು ನಂಬಿಕೊಂಡು ತಗೊಳ್ಳೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದರೆ ಆ ನಂಬಿಕೆ ಮೋಸ ಆಗಬಾರ್ದು. ನೀವು ಯಾವುದನ್ನೇ ನಂಬುವ ಮುಂಚೆ ಕೂಲಂಕುಷವಾಗಿ ಯೋಚನೆ ಮಾಡಿ. ಹಾಗಾಗಿ ಇದಕ್ಕೆ ಸಂಬಂಧಿಸಿರುವವರಿಂದಲೇ ಒಂದು ಮಾಹಿತಿಯನ್ನು ಕೊಟ್ಟರೆ ಇದು ಪರಿಪೂರ್ಣ ಆಗಬಹುದು ಅನ್ನುವ ನೆಲೆಯಲ್ಲಿ ನಾನು ಇವತ್ತು ಸ್ವದೇಶಿ ದಿಶಾ ಕಂಪನಿಯ CEO ಆಗಿರುವಂತಹ ನೀಲಾ ಗುರುಲಿಂಗಯ್ಯ ಅವರನ್ನು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ತಲೆ ಕೂದಲು, ಅದಕ್ಕೆ ಹಾಕುವಂಥ ಎಣ್ಣೆ, ಈಗ ನಾವು ಯಾವ ಎಣ್ಣೆಯನ್ನು ಬಳಸಬೇಕು, ತಲೆ ಕೂದಲಿಗೆ ಎಣ್ಣೆಯನ್ನು ಹಾಕಿದ್ರೆ ಅದು ಬೇರೆ ಬೇರೆ ಕಾಯಿಲೆಗಳನ್ನು ಕೂಡ ರಿಮೂವ್ ಮಾಡುತ್ತಾ, ಇದೆಲ್ಲೋದ್ರ ಬಗ್ಗೆ ಒಂದಿಷ್ಟು ಸಮಗ್ರವಾಗಿ ಮಾತಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಿಮ್ಮನ್ನ ಭೇಟಿ ಆಗ್ತಿರೋದು ಬಹಳ ಖುಷಿಯಾದ ಸಂಗತಿ ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ನಿಮ್ಮಿಂದ ನಮಗ್ ಬೇಕಾಗಿರುವಂತಹ ಅನೇಕ ಮಾಹಿತಿ ಸಿಗಬಹುದು ಅಂತ ನಾನು ನಂಬಿದ್ದೇನೆ. ಇದು ನಿಮ್ಮದೇ ಸಂಸ್ಥೆಯ ಒಂದು ಬಾಟಲ್. ಇದ್ರ ಒಳಗಡೆ ಹೇರ್ ಆಯಿಲ್ ಇದೆ ಅನ್ನೋದು ಗೊತ್ತಾಯ್ತು. ನನಗೊಂದು ದೊಡ್ಡ ಕನ್ಫ್ಯೂಷನ್ ಮೇಡಮ್, ತುಂಬಾ ಹೇರ್ ಆಯಿಲ್ಗಳಿದೆ. ಮೆಡಿಕಲ್ ಹೋದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ, ಶಾಪಿಂಗ್ ಮಾಲ್ಗೆ ಹೋದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ, ಒಂದ್ ಸಣ್ಣ ಕಿರಾಣಿ ಅಂಗಡಿಯಲ್ಲೂ ₹1 ಪ್ಯಾಕೆಟ್ ಇಂದ ಹಿಡಿದು ಬಗೆಯಲ್ಲಿ ಸಿಗುತ್ತೆ. ಈಗ ತಲೆಗೆ ಅಥವಾ ತಲೆ ಕೂದಲಿಗೆ ನಾವು ಯಾವ ಎಣ್ಣೆಯನ್ನ ಬಳಸಬೇಕು ಮೇಡಮ್? ನೀವೇ ಕರೆಕ್ಟ್ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮನ್ನ ನಮ್ಮ ಕಾರ್ಯಕ್ರಮದಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ತಿದ್ದೀನಿ. ನೀವೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಮೇಡಮ್. ಹಾ ಸಂದೀಪ್ ಸರ್, ಇವತ್ತು ನಾವು ಕೇರ್ ಅಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ನ 12 ವರ್ಷದಿಂದ ನಾವು ಮಾಡ್ಕೊಂಡ್ ಬಂದಿದೀವಿ. ತಯಾರಿ ನಾವೇ ಮಾಡ್ತೀವಿ, ಮ್ಯಾನುಫ್ಯಾಕ್ಚರರ್. ತುಂಬಾ ಖುಷಿ ಆಗುತ್ತೆ ನನ್ಗೆ ಈ ತರದ ಒಂದು ಕಂಪ್ನಿ ಇದು ಆಕ್ಚುಲಿ ತುಂಬಾ ಪಾಪ್ಯುಲರ್ ಆಗಿದೀವಿ. ಏನಂದ್ರೆ ನಾವು ಕೇರ್ ಅಮೃತ್ ಒಂದು ಆಯುರ್ವೇದಿಕ್ ಹೇರ್ ಆಯಿಲ್ ನ ನಾವು
ಸದ್ಯದಲ್ಲಿ ಲಾಂಚ್ ಮಾಡಿದ್ವಿ. Okay, ಈಗ ಒಂದು 7 ಮಂತ್ಸ್ ಆಯ್ತು. ನನ್ನ ಟೀಮು ಒಂದು 6 ಮೆಂಬರ್ಸ್ ಟೀಮು, ಒಬ್ರು ಸೈಂಟಿಸ್ಟ್ ಇದ್ದಾರೆ. ಓಕೆ ಅವ್ರನ್ನ ನಾವು ತಗೊಂಡು ನಾವು ಒಂದು ಈ ಹೇರ್ ಆಯಿಲ್ ನ ತಯಾರಿ ಮಾಡಿದ್ವಿ. ಓಕೆ ಈ ತಯಾರಿ ಮಾಡಿದ್ದು ಯಾಕೆ ಉದ್ದೇಶ ಏನಂತ ಅಂದ್ರೆ, ಕೆಲವಷ್ಟು ಮನೇಲೆ ಪ್ರಾಬ್ಲಮ್ಸ್ ಇತ್ತು ನಮ್ಗೆ. ಓಕೆ ಕೆಲವಷ್ಟು ಅದು ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ. ತುಂಬಾ ಬ್ರ್ಯಾಂಡ್ ಅಂತಂದ್ರೆ ನಿಮ್ಗೆ ಗೊತ್ತಿಲ್ದಿರೋಷ್ಟು ಬ್ರ್ಯಾಂಡ್ ನೀವೇ ಹೇಳಿದ್ರಿ, ಎಲ್ಲಾ ಕಡೆ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅಲ್ಲ, ಬ್ರ್ಯಾಂಡ್ಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ದಾರಿ ತಪ್ಪಿಸುವ ಒಂದಿಷ್ಟು ವರ್ಗನೂ ಇದೆ. ಇಷ್ಟುದ್ದ ಕೂದಲಾಗಿದೆ, ಅಷ್ಟುದ್ದ ಕೂದಲಾಗಿದೆ, ಈ ರೋಡ್ ಸೈಡ್ ಎಲ್ಲ ಹಾಕೊಂಡ್ ಮಾರೋರ್ನ ನೋಡಿದೀನಿ. ಹಂಗಾದ್ರೆ ಇದೆಲ್ಲ ವರ್ಕ್ ಆಗುತ್ತೆ ಇಲ್ವಾ ಅನ್ನೋದೇ ಒಂದ್ ದೊಡ್ಡ ಕನ್ಫ್ಯೂಷನ್ ಮೇಡಮ್. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕೇ ಬೇಕು. ಹೌದು ಸರ್. ಯಾಕಂದ್ರೆ ದಾರಿ ತಪ್ಪುವ ಜನರನ್ನ ಒಂದ್ ಸ್ವಲ್ಪ ಆದ್ರೂ ಸೇಫ್ ಮಾಡೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾರು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಮೇಡಮ್, ನಿಮ್ಮಿಂದ ಸರಿಯಾದ ಮಾಹಿತಿ ಇವತ್ತು ಜನತೆಗೆ ಬೇಕು. ಹೌದು ಸರ್, ಹೌದು. ನಾವು ಆಕ್ಚುಲಿ ಈ ಆಯಿಲ್ ನ ಮಾಡಬೇಕು ಅಂತ ಅಂದಾಗ ತುಂಬಾ ಕೆಲವಷ್ಟು ಬ್ರಾಂಡ್ಗಳನ್ನ ನಾನು ಆಯಿಲ್ಗಳನ್ನ ತರಿಸ್ದೆ. ಯಾಕೆಂತಂದ್ರೆ ಸಂಶೋಧನೆ ಆಗ್ಬೇಕು, ಒಂದು ಲ್ಯಾಬಲ್ ಟೆಸ್ಟ್ ಆಗ್ಬೇಕು ಯಾವ್ದೇ ಒಂದಾದ್ರೆ. ಯಾಕೆಂದ್ರೆ ನಮ್ ಕೀರಾಮೃತ್ ನಾವು ಆತರ ರೂಲ್ಸ್ ಪ್ರಕಾರನೇ ಮಾಡ್ಕೊಂಡು ಒಂದು ಕರೆಕ್ಟ್ ಆಗಿ ಒಂದು ಲೆವೆಲ್ ಅಲ್ಲಿ ನಾವು ರೀಚ್ ಮಾಡಿದೀವಿ. ಹಾಗೆ ನಾವು ಪ್ರೊಸೀಜರ್ ಮುಖಾಂತರ ಹೋಗ್ಬೇಕಂದ್ರೆ ಲ್ಯಾಬ್ ಟೆಸ್ಟ್ ಮಾಡಿಸಿದ್ವಿ. ನಮ್ದು ಆಕ್ಚುಲಿ ಪರ್ಸೆಂಟೇಜ್ ತುಂಬಾ ಚೆನ್ನಾಗಿ ಬಂತು, ತುಂಬಾ ಖುಷಿ ಆಯ್ತು. ಏನಂತಂದ್ರೆ ಎಲ್ಲಾ ಬ್ರಾಂಡ್ಗಳು ಹೇರ್ ಆಯಿಲ್ ನಾವು ತಗೊಂಡ್ವಿ. ಆಕ್ಚುಲಿ ಫಸ್ಟ್ ಈ ದಂಧೆ ಅಂತ ಹೇಳಿದ್ರಲ್ಲ, ಆ ದಂಧೆ ನಿಜವಾಗ್ಲೂ ನಡೀತಾ ಇದೆ. ಯಾಕೆಂತಂದ್ರೆ ಯಾರು ಪ್ಯೂರ್ ಆಗಿ ಫಸ್ಟ್ ಪ್ರಾಡಕ್ಟ್ ಆಗಿರ್ಬೋದು ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಆ ಲೆವೆಲ್ ಇರುತ್ತೆ. ಸೆಕೆಂಡ್ ಲೆವೆಲ್ ಗೆ ಬಂದಾಗ ಬೇರೆ ತರ ಪ್ರಾಡಕ್ಟ್ ನೇ ಕೊಡ್ತಾರೆ. ತುಂಬಾ ಫೇಮಸ್ ಆದ್ವಿ ಅಂತ ಹೇಳಿ ಆ ಪ್ರಾಡಕ್ಟ್ ಗೆ ಕೆಲವಷ್ಟು ಮಾತ್ರ ಹಾಕಿರ್ತಾರೆ ಪ್ರಾಡಕ್ಟ್ಸ್ ಗಳು. ಕೆಲವಷ್ಟು ಅಂತ ಅಂದ್ರೆ ಅವರು ತೋರ್ಸೋದೇ ಒಂದು, ಅವ್ರು ಕೊಟ್ಟಿರೋದೇ ಒಂದು. ಆಕ್ಚುಲಿ ಆಮೇಲೆ ಇನ್ನೊಂದ್ ಏನಂತಂದ್ರೆ ಸೈಂಟಿಫಿಕ್ ರೀಸನ್ ಇರ್ಬೇಕು ಸರ್. ಯಾವ್ದೋ ಒಂದು ಕಾಡಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ಪು ತಗೊಂಡ್ಬಂದ್ ಹಾಕ ತಕ್ಷಣ ಅದು ಹೇರ್ ಆಯಿಲ್ ಆಗೋದಿಕ್ಕಾಗೋದಿಲ್ಲ. ಕೆಲವಷ್ಟು ಜನಗಳಿಗೆ ಇದ್ರ ಬಗ್ಗೆ ಕೂಲಂಕುಷವಾಗಿ ನಾನು ಯಾವ್ದನ್ನ ಹಚ್ಚಬೇಕು, ಯಾವ್ದನ್ನ ಹಚ್ಚಿದ್ರೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವಷ್ಟು ಜನಗಳಿಗೆ ಗೊತ್ತಿಲ್ಲ. ಇವತ್ತು ಒಂದು ಅರಿವು ಮೂಡಿಸ್ಬೇಕಾಗಿದೆ. ಒಂದ್ ಪ್ರಪಂಚದಲ್ಲಿ ಯಾವ ತರ ಆಯಿಲ್ ನ ನೀವು ಹಚ್ಚಿದ್ರೆ ಹೇಗಾಗುತ್ತೆ ಅನ್ನೋದ್ರದ್ದು ಅರಿವು ಮೂಡಿಸ್ಬೇಕಾಗಿದೆ. ಆ ಆಯಿಲ್ ನ ತಗೊಂಡ್ಬರ್ತಾರೆ, ಎಲ್ಲ ಬೇಕಾಬಿಟ್ಟಿ ಹಚ್ತಾರೆ. ಬಟ್ ಒಂದ್ ಸೈಂಟಿಫಿಕ್ ರೀಸನ್ ಅಂತಂದ್ರೆ ಅದಕ್ಕೆ ಆಗಿ ಸಂಶೋಧನೆ ಮಾಡಿರುವಂತ ಒಬ್ಬ ಸೈಂಟಿಸ್ಟ್ ಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಇವತ್ತು ಆಕ್ಚುಲಿ ಒಂದು ನಾವು ಹಳೆ ಕಾಲಕ್ಕೆ ಹೋಗೋಣ, ಮೆಂತೆಯನ್ನ ಹಚ್ಚಿದ್ರೆ ಬಾಡಿ ತಂಪಾಗುತ್ತೆ. ಸೈಂಟಿಫಿಕ್ ರೀಸನ್ ಹೌದು, ಅದು ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಬಂದಿರೋದು, ನಮ್ಮ ಅಜ್ಜಿ ತಾತನ ಕಾಲದಿಂದಲೂ ಅದು ಅವರು ನಡೆಸ್ಕೊಂಡು ಬಂದಿರೋದು, ಅದು ರಿಯಲಿ ಪ್ರೂವ್ಡ್. ಬಟ್ ಆದ್ರೆ ಏನಂತಂದ್ರೆ ಬರೀ ಮೆಂತೆನೆ ಹಾಕ್ಬಿಟ್ರೆ ಬರಲ್ಲ. ಯಾವುದೇ ಆದ ಒಂದು ವಸ್ತುನು ಜಾಸ್ತಿ ತಿಂದ್ರೆ ಅದು ವಿಷ ಆಗೋಗ್ಬಿಡತ್ತೆ. ಹಾಗೆ ಎಷ್ಟು ಸಿಂಪ್ಟಮ್ ಅಲ್ಲಿ, ಎಷ್ಟು ತರದಲ್ಲಿ, ಎಷ್ಟು ಕ್ವಾಂಟಿಟಿ ಹಾಕಿದ್ರೆ ಅದನ್ನ ತಯಾರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರ್ಬೇಕು. ಹಾಗೆ ಒಬ್ಬ ಸೈಂಟಿಸ್ಟ್ ಅವಶ್ಯಕತೆ ಇದ್ದೇ ಇರುತ್ತೆ. ಅದನ್ನ ಕ್ಲಿನಿಕಲಿ ಪ್ರೂವ್ ಮಾಡ್ಕೊಳ್ದಲೆ ನಾವು ಸುಮ್ನೆ ಯಾರ್ಯಾರಿಗೂ ಆಯಿಲ್ ನ ತೆಗೆದು ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಕೆಲವು ಜನಗಳಿಗೆ ಏನಾಗಿದೆ ಅಂತಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡೇ ಇರಲ್ಲ. ಕೆಲವಷ್ಟು ಜನ ಕಾಡಿಗೆ ಹೋಗಿ ಕೂತ್ಕೊಂಡ್ಬಿಟ್ಟು ಒಂದಷ್ಟು ಎಲ್ಲ ತಗೊಂಡ್ಬಂದು ಹಾಕ್ಬಿಡ್ತಾರೆ, ಒಂದು ರೀಲ್ಸ್ ಮಾಡ್ತಾರೆ. ಜನಗಳನ್ನ ಮೂಡ್ರಾಗಿ ಅದನ್ನ ತಗೊಂಡು ಹಚ್ಕೊಳ್ಳೋ ಲೆವೆಲ್ಗೆ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಸಾಂಬಾರಿಗೆ ಎಷ್ಟು ಉಪ್ಪು ಹಾಕ್ಬೇಕು ಅಷ್ಟೇ ಹಾಕ್ಬೇಕು, ಖಾರ ಎಷ್ಟು ಹಾಕ್ಬೇಕು, ಜಾಸ್ತಿ ಆದ್ರೂ ಬೇರೆ ತರಕಾಗುತ್ತೆ. ಹಿಂದಿನವರೆಲ್ಲ ತಲೆಗೆ ತೆಂಗಿನ ಎಣ್ಣೆಯನ್ನೇ ಬಳಸ್ತಾ ಇದ್ರು. ನಾನು ಕೂಡ ಚಿಕ್ಕಂದಿನಿಂದ ತೆಂಗಿನ ಎಣ್ಣೆಯನ್ನೇ ಬಳಸಿದ್ದು. ಇವತ್ತಿಗೂ ಕೂಡ ನಿಮ್ ಎದುರುಗಡೆ ಕೂತ್ಕೊಂಡಿದ್ದೀನಿ, ನನ್ನ ತಲೆಯಲ್ಲಿ ಎಣ್ಣೆ ಇದೆ. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಹಚ್ತೀನಿ. ಕೆಲವರು ಸ್ನಾನಕ್ಕಿಂತ ಮುಂಚೆ ಹಚ್ತಾರೆ, ಕೆಲವರು ಸ್ನಾನ ಆದ ನಂತರದಲ್ಲಿ ಹಚ್ತಾರೆ. ನಮ್ ತಲೆ ಕೂತಿ ಸೆಟ್ ಆಗ್ಬಿಟ್ಟಿದೆ. ನಾವು ಕರಾವಳಿ ಭಾಗದವರು. ಸೊ ಈ ಹಿಂದಿನವ್ರು ಯಾಕೆ ಹಚ್ತಾ ಇದ್ರು ಮೇಡಮ್? ಎಣ್ಣೆ ಎಷ್ಟು ಮಹತ್ವ ಇತ್ತು ಎಣ್ಣೆಯ ಬಗ್ಗೆ? ಅಂದ್ರೆ ತಲೆಗೆ ಹಾಕುವಂತ ಎಣ್ಣೆ ಅದು ಪ್ಯೂರ್ ಕೋಕೋನಟ್ ಆಯಿಲ್ ಆಗಿದ್ರೆ ಒಳ್ಳೇದು ಅಂತ ಕೇಳ್ಪಟ್ಟಿದ್ದೆ. ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಬೇಕು ಜನಕ್ಕೆ ಅಂತ ಕೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಹೇಳ್ಬಹುದಾ? ಹಾ ಸರ್, ಹೇಳ್ತೀನಿ. ಯಾಕೆಂತಂದ್ರೆ ಈಗ ಎಲ್ಲಾ ಕಡೆ ಆಯಿಲ್ ಮಾಡ್ತಾರೆ. ಇದ್ರಲ್ಲಿ ಒಂದು ವಿಶೇಷತೆ ಏನಂತಂದ್ರೆ ಈ ತರ ಆಯಿಲ್ ನ ಯಾರು ಕೊಡೋದಿಕ್ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವ್ ಎಲ್ಲಿ ಬೇಕಾದ್ರೂ ಸಂಶೋಧನೆ ಮಾಡಿ ಕೊಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ 100% ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂದ್ರೆ ನಾವು ಮಾಡೋದು ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ. ಕಾಯಿ ತುರಿಯಿಂದ ತಗೊಂಡು ಅದನ್ನ ಎಣ್ಣೆ ಮಾಡಿ ಅದರಿಂದ ಎಣ್ಣೆನ ತಯಾರಿಸಿ ಆ ಎಣ್ಣೆನ ತಗೊಂಡ್ಬಂದು ನಾವು ಒಂದು ಟೆಂಪರೇಚರ್ ಅಲ್ಲಿ ನಾವು ಏನು 21 ಗಿಡಮೂಲಿಕೆ ಹೇಳಿದ್ವಿ ಅಷ್ಟು ಗಿಡಮೂಲಿಕೆ ಹರ್ಬ್ಸ್ ಗಳನ್ನ ಅದಕ್ಕೆ ಇನ್ಕ್ಲೂಡ್ ಮಾಡಿ ಅದನ್ನ ಆಡ್ ಮಾಡಿ ನಾವು ಆಯಿಲ್ ನ ರೆಡಿ ಮಾಡಿದೀವಿ. ಹೊರಗಡೆ ಎಲ್ಲ ನೀವು ನೋಡಿರ್ಬೋದು, ಪ್ಯಾರಾಶೂಟ್ ಆಗಿರ್ಬೋದು, ಇನ್ನೊಂದು ಸಮಥಿಂಗ್ ಬ್ರ್ಯಾಂಡ್ಸ್ ಯಾವ್ದೇ ಆಗಿರ್ಬೋದು, ಎಲ್ಲರೂ ಕೊಬ್ಬರಿ ಎಣ್ಣೆಯಿಂದ ಮಾಡ್ತಾರೆ ಸರ್. ಕೊಬ್ಬರಿ ತಗೊಂಡ್ಬರ್ತಾರೆ, ಗಾಣಕ್ ಹಾಕ್ತಾರೆ, ಅದರಿಂದ ಬಂದಿರೋ ಎಣ್ಣೆಯಿಂದ ಹೇರ್ ಆಯಿಲ್ ನ ಉಪಯೋಗಿಸ್ತಾರೆ. ನಾವು ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂತ ಅಂದ್ರೆ ತಾಯಿನೇ ಹಾಲ್ನ ರೆಡಿ ಮಾಡೋರು. ಏನಂತಂದ್ರೆ ಕಾಯಿ ತುರಿನ ತುರಿದ್ಬಿಟ್ಟು ಅದರಿಂದ ಎಣ್ಣೆ ಮಾಡೋದಿತ್ತು. ಆ ಎಣ್ಣೆಲಿ ನಾವು ಎಣ್ಣೆನ ಮನೇಲಿ ಹಚ್ಚುತ್ತಿದ್ವಿ. ತುಂಬಾ ಅಂತ ಅಂದ್ರೆ ತುಂಬಾ ಬುಡ ಎಲ್ಲ ಗಟ್ಟಿಯಾಗಿ ನಾವು ತುಂಬಾ ಸ್ಟ್ರಾಂಗ್ ಆಗಿರೋದಕ್ಕೂ. ಆಮೇಲೆ ಯಾಕೆಂತಂದ್ರೆ ಮನುಷ್ಯ ಒಬ್ಬ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಮೆದುಳು ಚೆನ್ನಾಗಿರ್ಬೇಕು. ಅದನ್ನ ಚೆನ್ನಾಗಿ ಪೋಷಕಾಂಶ ಕೊಟ್ಟು ಚೆನ್ನಾಗಿ ಆರೈಕೆ ಮಾಡಿದ್ರೆ ಮಾತ್ರ ನಾವು ಒಂದು ತಲೆದನ್ನ ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಪೋಷಕಾಂಶ ನಾವು ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದ್ರೆ ಬೇಗ ಬಾಲ್ಡ್ನೆಸ್ ಬರುತ್ತೆ,
ಬೇಗ ಕೂದಲು ಹಾಳಾಗೋಗುತ್ತೆ. ಆಮೇಲೆ ಚಿಕ್ಕ ವಯಸ್ಸಿಗೆನೆ ಮದ್ವೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗತ್ತೆ, ಕೂದ್ಲಿಲ್ಲ. ಆಮೇಲೆ ಏನೇ ಮಾಡ್ಬೇಕಾಗಿರ್ಬೋದು, ನಿಮ್ಗೆ ಒಂದು ಲೈಫ್ ಸ್ಟೈಲ್ ಇರ್ಬೋದು, ನೀವ್ ಯಾವ ಲೈಫ್ ಸ್ಟೈಲ್ ಬೇಕು ಅಂತಂದ್ರು ಒಂದ್ ಕೂದ್ಲಿರ್ಬೇಕು. ಈಗ ಒಂದು ಹೊರಗಡೆ ಹೋದ್ವಿ, ನಾವೆಲ್ಲೋ ಒಂದು ಫಂಕ್ಷನ್ ಆಗಿರ್ಬೋದು, ಸಮಥಿಂಗ್ ಎಲ್ಗಾದ್ರು ಹೋದ್ರು ಫಸ್ಟ್ ನಮ್ಮನ್ನ ಹೇರ್ ನೋಡ್ತಾರೆ, ನಮ್ಮ ಏನು ಕ್ಲೋತ್ಸ್ ಹಾಕಿರ್ತೀವಿ, ನಾವು ಯಾವ ತರ ಇದೀವಿ ಅನ್ನೋದು ಔಟ್ಫಿಟ್ ಫಸ್ಟ್ ನೋಡ್ತಾರೆ. ಅದಕ್ಕೆ ಮೇನ್ ಪಾರ್ಟೇ ಇದು ಆಕ್ಚುಲಿ. ನಾವು ಫಸ್ಟ್ ಇದನ್ನ ಬಳಕೆ ಮಾಡಿದ್ರೆ ಕೂದಲು ಉದುರೋದು ನಿಲ್ಲುತ್ತಾ? ಹಾ, ಡೆಫಿನೆಟ್ಲಿ. ಯಾಕೆ ಅಂತಂದ್ರೆ ಅಷ್ಟು ಅಂಶ 21 ತರದ ಗಿಡಮೂಲಿಕೆಗಳನ್ನ ಸೈಂಟಿಫಿಕ್ ರೀಸನ್ ಮುಖಾಂತರ, ಆಮೇಲೆ ಲ್ಯಾಬಲ್ ಟೆಸ್ಟ್ ಮಾಡಿಸಿ ನಿಮಗೆ ತಂದು ಕೊಟ್ಟಿದೀವಿ ಅಂತಂದ್ರೆ, ಈಗ ಆಕ್ಚುಲಿ ನಮ್ಗೆ 12 ಜನದ್ದು ನಾವು ಈ ಆಯಿಲ್ ನ ಕೊಟ್ಬಿಟ್ಟು ಅವ್ರಿಗೆ ರಿಸಲ್ಟ್ ಬಂದಿರೋದು 12 ಜನಕ್ಕೆ 4 ಇಂಚು ಕೂದಲು ಬಂದಿದೆ, 2 ಇಂಚ್ ಕೂದಲು ಬಂದಿದೆ. ನಮ್ಗೆ ಆಕ್ಚುಲಿ ಒಂದು ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಯಾರೋ ಸಜೆಸ್ಟ್ ಮಾಡಿದ್ರು, ನಾವೊಂದು ಹೇರ್ ಆಯಿಲ್ ನ ತಗೊಂಡು ನಮ್ ಮನೇಲಿ ನಾವು ಯೂಸ್ ಮಾಡಿದ್ವಿ. ಯಾಕೆಂತಂದ್ರೆ ಸಜೆಸ್ಟ್ ಮಾಡಿದ್ರು ಅಂತ, ಯಾಕಂದ್ರೆ ನಾವೇ ಮ್ಯಾನುಫ್ಯಾಕ್ಚರರ್ ಆಗಿ ಒಂದು ಎಲ್ಲೋ ಹೌದಾ ಅನ್ನೋದು ಒಂದ್ ತಗೊಂಡು ನಾವು ಹಚ್ಚಿದ್ವಿ. ಆ ಹಚ್ಚಿದ್ರಿಂದ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಡಾಕ್ಟರ್ ಹೇಳಿದ್ರು ನಿಮ್ದು ಬುಡ ಎಲ್ಲ ಆಲ್ರೆಡಿ ತುಂಬಾ ಲೂಸ್ ಆಗಿದೆ, ನೀವು ಫುಲ್ ಬಾಫ್ ಕಟ್ ಮಾಡಿಸ್ಬೇಕು ಹೇಳಿದ್ರು. ನಾನು ಈ 2 years ಬ್ಯಾಕ್ ನಾನು ಹೋಗಿ ಬಾಫ್ ಕಟ್ ಮಾಡಿಸ್ಕೊಂಡ್ ಬಂದ್ವಿ, ಮಗಳು ನಾನು ಇಬ್ರು ಹೋಗಿ. ಆವಾಗ ಏನಾಯ್ತು ಅಂತಂದ್ರೆ, ಯಾವಾಗ ಗೊತ್ತಾಯ್ತು ಯಾರ್ಯಾರೋ ಹೇಳಿದ್ದ ಹೇರ್ ಆಯಿಲ್ ಗಳನ್ನ ನಾವು ಹಚ್ಚಬಾರ್ದು, ನಾವ್ ಆಕ್ಚುಲಿ ಮನೇಲಿ ಮಾಡ್ಕೊಂಡು ನಮ್ಗೆ ಗೊತ್ತಾಗಿರುವಂತ ಪ್ರಾಡಕ್ಟ್ ನ ನಾವು ಹಚ್ಚಬೇಕು. ಅವಾಗ ನನ್ ಮಗಳಾಗಿರ್ಬೋದು, ನಾವಾಗಿರ್ಬೋದು, ಮನೇಲಿ ತಯಾರಿ ಮಾಡಿರುವಂತ ಹೇರ್ ಆಯಿಲ್ ನ ಹಚ್ಚಿದ್ಮೇಲೆ ಅನ್ನಿಸ್ತು, ರಿಯಲಿ ನಾವ್ ಏನು ಮನೆಯಿಂದ ತಯಾರಿ ಮಾಡ್ತೀವಿ ಹಿಂದಿನ ಕಾಲದವ್ರು ಅಷ್ಟು ಸುಲಭವಾಗಿ ಹೇಳಿಲ್ಲ. ಏನಂತಾರೆ, ಸಾಂಪ್ರದಾಯಿಕವಾಗಿ ಏನೇನೆಲ್ಲ ಮಾಡ್ಕೊಂಡ್ ಬಂದಿರ್ತಾರೆ, ಅದ್ ಯಾವತ್ತಿದ್ರು ಶಾಶ್ವತ ಅಂತ. ಅವತ್ತಿಂದ ನಮ್ಗೆ ಯಾವತ್ತು ಹೊರಗಡೆ ಹೋಗಿ ಒಂದು ಬ್ರ್ಯಾಂಡ್ ಇಂದ ಯಾವ್ದು ಆಯಿಲ್ ತಗೊಂತಾ ಇಲ್ಲ, ನಾವ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ. ಆಕ್ಚುಲಿ ಡಾಕ್ಟರೇ ಹೇಳಿದ್ರು, ದಯವಿಟ್ಟು ಯಾರೋ ಹೇಳಿದ್ದ ಆಯಿಲ್ಗಳನ್ನ ನೀವು ಯೂಸ್ ಮಾಡ್ಬೇಡಿ ಅಂತ. ನಾವು ಒನ್ಸ್ ಬಂದ್ ಮನೇಲಿ ಕೂತ್ಕೊಂಡು ಮಾತಾಡಿದ್ವಿ. ಏನಂತಂದ್ರೆ, ನಾವು ಈ ತರದೊಂದು ಹೇರ್ ಆಯಿಲ್ ಮಾಡ್ಬೇಕು, ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು. ಎಲ್ಲರೂ ಈ ದಂಧೆ ಮಾಡ್ಕೊಂಡು ಒಂದಷ್ಟು ಎಣ್ಣೆಗಳನ್ನ ಕೊಡ್ತಾ ಇದ್ದಾರೆ, ಅಷ್ಟು ಜನರಿಂದ ಕೂದಲು ಹಾಳಾಗ್ಬಾರ್ದು, ಇವತ್ತು ನಮ್ಗಾಗಿರೋ ಪ್ರಾಬ್ಲಮ್ಸ್ ಬೇರೆಯವ್ರಿಗೆ ಆಗ್ಬಾರ್ದು ಅಂತ ಹೇಳಿ ನಾವ್ ಇದೊಂದು ಹೇರ್ ಆಯಿಲ್ ಬಗ್ಗೆ ತುಂಬಾ ಸಂಶೋಧನೆ ಮಾಡಿ 1 year ಇಂದ ಸಂಶೋಧನೆ ಮಾಡಿ ಇವತ್ತು ಈ ಹೇರ್ ಆಯಿಲ್ ನ ತಗೊಂಡ್ಬಂದಿದೀವಿ. ಆಕ್ಚುಲಿ ಆಲ್ರೆಡಿ 21,000 ಬಾಟಲ್ಸ್ ಸೇಲ್ಸ್ ಆಗಿದೆ. 21,000 ಬಾಟಲ್ಸ್ ಸೇಲ್ ಆಗಿ 200 ಪೀಪಲ್ಸ್ ವಿಡಿಯೋಸ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಏನಂತಂದ್ರೆ, ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ, ತುಂಬಾ ಕಪ್ಪು ಕೂದಲಾಗಿದೆ, ಬಿಳಿ ಕೂದಲುಗಳು ನಮ್ಗೆ ತುಂಬಾ ಅವಾಯ್ಡ್ ಆಗಿದೆ. ಯಾಕಂದ್ರೆ ಒಬ್ರು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಏನಂತಂದ್ರೆ, ಅಯ್ಯೋ ಹಚ್ಬಿದ ತಕ್ಷಣ ನಿಂಗೆ ನಾಳೆನೆ ಕೂದಲು ಬರುತ್ತೆ. ನಾನು ಅದು ಹೇಳಲ್ಲ ಸರ್. ಯಾಕೆಂತಂದ್ರೆ ಇದಕ್ಕೆ 30 days ಬೇಕೇ ಬೇಕು. ನೀವು ಹಚ್ತಾ ಇರ್ಬೇಕು, ರೊಟೀನ್ ಆಗ್ಬೇಕು. ಹಚ್ಚಿ ಆದ್ಮೇಲೆ ನಿಮ್ಗೆ ರಿಸಲ್ಟ್ 100% ಗ್ಯಾರಂಟಿ. ಯಾಕೆಂತಂದ್ರೆ ಇವತ್ತು ಒಂದು ಶುಗರ್ ಬರುತ್ತೆ, ಶುಗರ್ ನೀವು ಹೋಗಿ ಮೆಡಿಸಿನ್ ತಗೊಂತೀರಾ ಡಾಕ್ಟರ್ ಹತ್ರ, ಅದು ಮೆಡಿಸಿನ್ ತಗೊಂಡ ತಕ್ಷಣ ಶುಗರ್ ಲೆವೆಲ್ 2 days ಏನಾದ್ರು ಕಡಿಮೆ ಆಗುತ್ತೆ? ಇಲ್ಲ. ಅದು ಯಾವಾಗ ನಿಧಾನವಾಗಿ ಬರುತ್ತೋ ಲಾಸ್ಟ್ ವರ್ಗೂ ಉಳಿಯುತ್ತೆ. ಇದು ನಿಧಾನವಾಗಿ ಪ್ರೋಸೆಸ್ ಆಗುತ್ತೆ, ಲಾಸ್ಟ್ ವರ್ಗು ಬುಡ ಗಟ್ಟಿ ಮಾಡುತ್ತೆ. ನಿಮ್ಗೆ 70-80 years ಆದ್ರೂ ಕೂದ್ಲು ಬಿಳಿಗಾಗುತ್ತೆ ಹೊರತು ಕೂದ್ಲು ಉದುರೋ ಲೆವೆಲ್ ಬರಲ್ಲ. ನೀವು ಬೋಲ್ಡೆಡ್ ತರ ಲೆವೆಲ್ಗೆ ಫೀಲ್ ಮಾಡೋ ಲೆವೆಲ್ಗೆ ನಿಮ್ಗೆ ಕೂದ್ಲಾಗಲ್ಲ. ಇವಾಗ್ಲೇ ಎಚ್ಚರ ವಹಿಸಿ ಇದನ್ನ ಈಗ್ಲೇನೆ ಉಪಯೋಗ ಪಡಿಸ್ಕೊಳ್ಳಿ. ಇದರಲ್ಲಿ 20ಕ್ಕೂ ಪ್ಲಸ್ ಅಂದ್ರೆ 20ಕ್ಕೂ ಅಧಿಕ ಆಯುರ್ವೇದದ ಹರ್ಬ್ಸ್ ಇದೆ ಅಂತ ಹಾಕಿದ್ದೀರಾ. ಅದು ಹೆಂಗೆ, ಯಾವ್ದು ರೀತಿ ವರ್ಕ್ ಮಾಡುತ್ತೆ? ಮತ್ತೆ ಈ ತಲೆಗೆ ಇದನ್ನ ಹಚ್ಚೋದ್ರಿಂದ ದೇಹದ ಭಾಗಗಳಿಗೆ ಅಂದ್ರೆ ರೂಟ್ಸ್ ಇರಬಹುದು, ಅಥವಾ ಕೆಲವೊಂದು ಸೋರಿಯಾಸಿಸ್ ಆಗುವಂತಹ ಕೆಲವೊಂದು ಲಕ್ಷಣಗಳನ್ನು ನೋಡಿದೀನಿ, ಅವೆಲ್ಲವೂ ಕೂಡ ಕ್ಲಿಯರ್ ಆಗುತ್ತಾ ಹೇಗೆ? ಹೌದು ಸರ್, ಡೆಫಿನೆಟ್ಲಿ. ಯಾಕೆಂತಂದ್ರೆ ಇದಕ್ಕೆ ಒಂದು 4-5 ಪ್ರಾಡಕ್ಟ್ಸ್ ಹೇಳ್ತೀರಿ. ಕೊಲಾಂಜಲ್ ರೂಟ್ಸ್ ಇರ್ಬೋದು, ಬೆಂಬ್ಲಮ್ ರೂಟ್ಸ್ ಇರ್ಬೋದು, ಆಮೇಲೆ ಇದಕ್ಕೆ ಮನೇಲಿ ನಾವು ಹಾಗೋ ಇಂಗ್ರೀಡಿಯೆಂಟ್ಸ್ ಏನಂತ ಹರ್ಬ್ಸ್ ಏನಂತಂದ್ರೆ ಮೆಂತ್ಯ ಆಗಿರ್ಬೋದು, ಕರಿಬೇವ್ ಆಗಿರ್ಬೋದು, ಆಮ್ಲ ಆಗಿರ್ಬೋದು, ಆಮೇಲೆ ಡ್ರೈ ಗುಲಾಬಿದು ಪೆಟಲ್ಸ್ ಆಗಿರ್ಬೋದು, ಕೆಲವಷ್ಟು ರೂಟ್ಸ್ಗಳು, ಕೊಲಾಂಜನ ಅಂತ ಒಂದು ರೂಟ್ಸ್ ಬರುತ್ತೆ, ತುಂಬಾ ಎಕ್ಸ್ಪೆನ್ಸಿವ್, ಬಟ್ ಆದ್ರೆ ಹೆಚ್ಚು ನಿಮಗೆ ಉಪಯೋಗ ಆಗುತ್ತೆ. ಬಟ್ ಎಷ್ಟು ಆ ಕ್ವಾಲಿಟಿಲಿ ಹಾಕಬೇಕು ಆ ತರ ಕ್ವಾಲಿಟಿಲಿ ನಾವು ಕೊಟ್ಟಿದೀವಿ. ಇವತ್ತು ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡಬಹುದು, ಕೆಲವಷ್ಟು ಆಯುರ್ವೇದದಲ್ಲಿ ತಯಾರಿ ಮಾಡಿರೋಂಥದ್ದು. ಆ ತರ ಇಂಗ್ರೀಡಿಯೆಂಟ್ ನ ನಾನು ಇದರಲ್ಲಿ 6 ತರದ ರೂಟ್ಸ್ ಮತ್ತೆ ಹರ್ಬ್ಸ್ ನ ಹಾಕಿದೀವಿ. ಹಾಗಾಗಿ ನಿಮ್ಗೆ ಸ್ಕಿನ್ಗೆ
ನೀವು ಹೇರ್ ರೊಟೀನ್ ಹೇರ್ ಕೇರ್ ಮಾಡ್ಕೊಳ್ಳೋದಲ್ದಲೆ ಸ್ಕಿನ್ ಕೇರ್ನು ಮಾಡ್ಕೊಬಹುದು. Okay. ಇದರಲ್ಲಿ ಆಕ್ಚುಲಿ 30 ಜನಕ್ಕೆ ಸೋರಿಯಸಿಸ್ ಪ್ರಾಬ್ಲಮ್ಗೆ ಆಕ್ಚುಲಿ 3rd ಸ್ಟೇಜಿಗೆ ಬಂದಿತ್ತು ಸೋರಿಯಸಿಸ್ Okay. ಪ್ರಾಬ್ಲಮ್. Okay. ಅವ್ರು ಏನಂತಂದ್ರೆ ಹೋಗಿದ್ರು, ಟ್ಯಾಬ್ಲೆಟ್ಸ್ ಕೊಟ್ರು, ಎಲ್ಲ ಇದ್ ಮಾಡಿದ್ರು, ಲಾಸ್ಟ್ ಆಗಲ್ಲ ಸೋರಿಯಸಿಸ್ ಪ್ರಾಬ್ಲಮ್ ಅಂತ ಮನೆಗೆ ಬಂದ್ರು. ಓಕೆ ಈಗ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಕೊಡ್ತೀವಿ, ಅವಾಗ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಹೌದು ಇನ್ನರ್ಗೆ ತಗೊಂಡು ಒಂದು ಫೀಲ್ ತಗೊಂತಾ ಇದ್ದಾರೆ ಅಂತಂದ್ರು. ಅದರಲ್ಲಿ ಹೊಸ ಪ್ರಾಡಕ್ಟ್ ಇದಾಗಿದೆ, ಇದು ಸೋರಿಯಸಿಸ್ ಪ್ರಾಬ್ಲಮ್ಗೆ ಅಂತ ಅಂದ್ರು. ಹೌದಾ ಅಂತ ಹೇಳಿ ಜಸ್ಟ್ ಟ್ರೈ ಮಾಡಿದ್ದಾರೆ ಅಷ್ಟೇ. ಜಸ್ಟ್ ಟ್ರೈ ಮಾಡಿ 30 ಡೇಸ್ಗೆ ಅದು ಆಕ್ಚುಲಿ ತುಂಬಾ ಅಂತಂದ್ರೆ ಫುಲ್ ಸ್ಕಿನ್ ಎಲ್ಲ ಫುಲ್ ವೈಟ್ ಆಗಕ್ ಬಂದ್ಬಿಟ್ಟಿತ್ತು. ಆಲ್ರೆಡಿ ನಾರ್ಮಲ್ ಕಲರ್ಗೆ ಬರೀ 30 ಡೇಸ್ಗೆ 30% ಕಲರ್ ಚೇಂಜ್ ಆಗಿದೆ. ಓಕೆ ತುಂಬಾ ಮನೇಲಿ ತುಂಬಾ ಖುಷಿಯಾಗಿ ಇವತ್ತು ನಮ್ಗೆ ಅವ್ರ ಮನೆಯಿಂದ ಅವ್ರು ಬೆಳೆದಿರೋ ತರಕಾರಿ ಬೆಳೆಗಳೆಲ್ಲ ತಗೊಂಬಂದು ನಮಗೆ ಕೊಡ್ತಾರೆ. ಯಾಕೆ ಅಂತ ಅಂದ್ರೆ ಈ ಪ್ರಾಬ್ಲಮ್ ಇಂದ ನಾನು ತುಂಬಾ ಸಫರ್ ಪಡ್ತಾ ಇದ್ದೆ. ಇದು ಒಂದು ಆಯಿಲ್ ಇಂದ ನನಗೆ ಇಷ್ಟು ತರದ್ದು ಬೆನಿಫಿಟ್ಸ್ ಆಯ್ತು ಅಂತ. ಇವತ್ತು ಆಕ್ಚುಲಿ ಅವ್ರ ಮನೆಯವರೆಲ್ಲ ನಮ್ಮ ಹೇರ್ ಆಯಿಲ್ ನ ತಗೊಂಡು ಅವ್ರ ಬೆನಿಫಿಟ್ಸ್ ಇದ್ ಮಾಡ್ಕೊಂತ ಇದ್ರೆ. ಆಮೇಲೆ ಹೊರಗಡೆ ಸೊಸೈಟಿಗೆ ಹೇಳ್ತಾ ಇದಾರೆ ಈ ತರ ಒಂದು ಆಯಿಲ್ ಇದೆ, ನೀವು ಹೇರ್ ನ ಕೇರ್ ಮಾಡೋದಕ್ಕೆ ಈ ತರ ಒಂದಿದೆ, ಆಯಿಲ್ ನ ತಗೊಳ್ಳಿ ಅನ್ನೋ ಲೆವೆಲ್ಗೆ ಅವ್ರು ಹೇಳ್ತಾ ಇದ್ರು. ಎಸ್ ಮೇಡಮ್, ತುಂಬಾ ಖುಷಿ ಆಯ್ತು. ಆಮೇಲೆ ಇನ್ನೊಂದ್ ಏನಂತಂದ್ರೆ ಪಾರ್ಶ್ವವಾಯುಗೆ ಯಾರಿಗೆಲ್ಲ ಪಾರ್ಶ್ವವಾಯು ಇದೆ, ಲೆಫ್ಟ್ ಸೈಡ್ ಆಗಿರ್ಬೋದು, ರೈಟ್ ಸೈಡ್ ಆಗಿರ್ಬೋದು, ಏನಂತಂದ್ರೆ ಅದು ಬ್ರೈನ್ ಮುಖಾಂತರ ಬಂದಿರುತ್ತೆ ಓಕೆ ನರ್ವಸ್ ಸಿಸ್ಟಮ್. ಆ ಸಿಸ್ಟಮ್ ಇಂದ ಬಂದಾಗ ಪಾಪ ಅವ್ರಿಗೆ ಪಾರ್ಶ್ವವಾಯುದು ಪ್ರಾಬ್ಲಮ್ ಆಗಿರುತ್ತೆ. ಪಾಪ ಅವ್ರಿಗೆ ಆಗದೇ ಇಲ್ಲ. ಕೆಲವಷ್ಟು ಆಯುರ್ವೇದಿಕ್ ಇದ್ರಲ್ಲಿ ನೀವು ಫಸ್ಟ್ ಹೋದ ತಕ್ಷಣನೇ ಮಾಡೋದೇನು ಅಂತಂದ್ರೆ ಎಣ್ಣೆದನ್ನ ಅಭ್ಯಂಗನ ಮಾಡ್ತಾರೆ ಅವ್ರಿಗೆ. ಅವರು ಎಣ್ಣೆಲಿ ಚೆನ್ನಾಗಿ ಪಾರ್ಶ್ವವಾಯು ಯಾವ ಜಾಗದಲ್ಲಿ ಆಗಿದೆ ಆ ಜಾಗದಲ್ಲಿ ಡೈಲಿ ಅವ್ರಿಗೆ ಅದ್ರಲ್ಲಿ ಮಸಾಜ್ ಮಾಡ್ತಾರೆ. ಹಾಗೆ ನಮ್ಮ ಹೇರ್ ಆಯಿಲ್ ನ ತಗೊಂಡೋಗಿ 4 ಜನ ತುಂಬಾ ಅಂದ್ರೆ ತುಂಬಾ ಬಡವರು ಅವ್ರಿಗೆ ಹೋಗಿ ಹಾಸ್ಪಿಟಲ್ ತೋರಿಸೋ ಲೆವೆಲ್ ಅಲ್ಲಿ ಇರ್ಲಿಲ್ಲ. ಅವರು ಆಕ್ಚುಲಿ 3 ಡೇಸ್ ಮಾಡಿದ್ದಾರೆ. 3 ಡೇಸ್ಗೆ ಆಕ್ಚುಲಿ ಫುಲ್ ಅಂತಂದ್ರೆ ಫುಲ್ ಹೋಲ್ಡ್ ಆಗಿರೋ ಹ್ಯಾಂಡ್ಸ್ ಸ್ವಲ್ಪನೇ ಕೆಳಗ್ ಬಿಡ್ತಾ ಬಂದಿದ್ದಾರೆ. ಇವತ್ತು ಪಾರ್ಶ್ವವಾಯು ಅದು ಆಕ್ಚುಲಿ 6 ಮೆಂಬರ್ಸ್ಗೆ ಪಾರ್ಶ್ವವಾಯು ಇಲ್ವೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮೂವಿಂಗ್ ಆಗಿದೆ ಅವರದ್ದು ಕೈ. ರಿಯಲಿ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಬಡವರಾಗಿರ್ಬೋದು, ಮಧ್ಯಮವರಾಗಿರ್ಬೋದು, ಇದನ್ನ ತಗೊಂಡು ಇಷ್ಟು ರಿಸಲ್ಟ್ ಬರ್ತಾ ಇದೆ ಅಂತಂದ್ರೆ ರಿಯಲಿ ಗ್ರೇಟ್. ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ನನಗೆ ಇಂಥ ಒಂದು ಪ್ರಾಡಕ್ಟ್ ನ ನಾವು ಕೊಟ್ಟಿದೀವಿ ಅಂತ ತುಂಬಾ ಖುಷಿ ಆಗುತ್ತೆ. ಖಂಡಿತ. ಬಹುಶಃ ನಾವು ಇವತ್ತು ನಿಮ್ಮಿಂದ ಒಂದಿಷ್ಟು ಮಾಹಿತಿಯನ್ನ ಜನತೆಗೆ ತಲುಪಿಸೋಕೆ ಆಯ್ತು ಅನ್ನುವಂಥ ಖುಷಿ ನಮಗೂ ಕೂಡ ಆಗ್ತಾ ಇದೆ. ನೋಡಿ, ನಂಗೊಂದು ಪುಟ್ಟ ಬಾಟ್ಲು ಸಿಕ್ತು, ಹಾಗಾಗಿ ಅದ್ರ ಬಗ್ಗೆನೇ ಮಾಹಿತಿ ಕೊಡೋಣ. ಸೊ ಇದ್ರ ಬಗ್ಗೆ ತುಂಬ ಅಂದರೆ ಈಗ ಮಾರ್ಕೆಟಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಪ್ರಾರಂಭದಲ್ಲೇ ಹೇಳಿದೆ, ತುಂಬ ಪ್ರಾಡಕ್ಟ್ಗಳು ಬರುತ್ತೆ. ನಮಗೆ ಯಾವುದನ್ನ ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಿದ್ರೆ ಒಳ್ಳೇದು. ನಾವು ಟಿ ವಿಲೆಲ್ಲ ನೋಡ್ತೀವಿ ಮೇಡಮ್, ತುಂಬ ಚೆನ್ನಾಗಿರುವಂಥ ಹೀರೋಯಿನ್ಸನ್ನ ಹಾಕ್ಕೊಂಡು ಅವ್ರ ಹೇರ್ಸ್ ಹಿಂಗಿದೆ ಹಂಗಿದೆ ಅಂತೆಲ್ಲ ತೋರಿಸಿದಾಗ ನಾವು ಮರಳಾಗ್ಬಿಡ್ತೀವಿ. ಅದರ ತಪ್ಪು ಅನ್ನೋದು ಇತ್ತೀಚಿನ ಜನತೆಗೆ ಅರಿವಾಗ್ತಾ ಇದೆ. ಬಹುಶಃ ನಮ್ಮಂಥವ್ರು ಈ ಕಾರ್ಯಕ್ರಮಗಳನ್ನು ಮಾಡಿ ಮಾಹಿತಿಯನ್ನು ಕೊಡೋದ್ರಿಂದ ಆ ಥರ ಕೆಟ್ಟ ಪರಿಣಾಮಗಳು ಬೀರದೆ ಇರೋ ಥರ ಆಗುತ್ತೇನೋ ಅನ್ನೋಂಥ ಮನೋಭಿಲಾಷೆಯಲ್ಲಿ ಇವತ್ತು ನಿಮ್ಮನ್ನು ಮಾತಾಡ್ಸಿರುವಂಥದ್ದು ನಮಗೆ ತುಂಬ ಖುಷಿ ಆಯಿತು. ಸೊ ಈ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅಂತಿದ್ರೆ ನಿಮ್ಮ ನಂಬರನ್ನ ಕೊಟ್ಟಿರ್ತೀನಿ, ಅವರೇ ನೇರವಾಗಿ ನಿಮ್ಗೆ ಕರೆ ಮಾಡ್ತಾರೆ. ಅವ್ರ ಮನೆ ಬಾಗಿಲಿಗೆ ತಲುಪಿಸೋ ಜವಾಬ್ದಾರಿಯನ್ನ ನಿಮಗ್ ಬಿಡ್ತೀವಿ. ಸೊ ಆ ರೀತಿ ಒಂದು ಇದೆ ಅಲ್ವಾ ಆಪ್ಷನ್? ಎಲ್ಲಾ ತರದ ವ್ಯವಸ್ಥೆನೂ ಇದೆ. ಅವ್ರಿಗೆ ಕಾರ್ಗೋಗ್ ಆಗಿರ್ಬೋದು, VRL ಗಾಗಿರ್ಬೋದು, ಬಸ್ಗಾಗಿರ್ಬೋದು, ಮತ್ತೆ ಎಲ್ಲಾ ಕಡೆ ನಮ್ಮ ಎಡಿಒಗಳಿದ್ದಾರೆ. ಕಡಿಮೆ ಅಂತ ಅಂದ್ರೆ 200 ಜನ ಇದ್ದಾರೆ. ಪ್ಯೂರ್ ಕೋಕೋನಟ್ ಆಯಿಲ್ ಬೇಕು ಅಂದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ವರ್ಜಿನ್ ಕೋಕೋನಟ್ ಆಯಿಲ್ ಬೇಕಂದ್ರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಹೇರ್ ಆಯಿಲ್ ಬೇಕಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ನಿಮಗೆ ಏನು ಸ್ಕಿನ್ ಆರೈಕೆ ಆಗಿರ್ಬಹುದು, ಏನು ನಿಮ್ಮ ತ್ವಚೆಯ ಆರೈಕೆ ಆಗಿರ್ಬೋದು, ನಿಮ್ಮ ಚರ್ಮದ ಆರೈಕೆಗೆ, ನಿಮ್ಮ ಕೂದಲಿನ ಆರೈಕೆಗೆ ನಮ್ಮಲ್ಲಿ ನಮ್ಮ ಕೇರಾಮೃತ್ ಸ್ವದೇಶಿ ದಿಶಾ ಕಂಪನಿಯ ಕೇರಾಮೃತ್ ಯಾವತ್ತೂ ನಿಮ್ಗೆ ಸಹಕಾರಿಯಾಗಿ ನಿಮ್ಮ ಸೇವೆಗೋಸ್ಕರ ನಾವು ಯಾವಾಗ್ಲೂ ಆಭಾರಿಯಾಗಿರ್ತೀವಿ. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ.